ಕೊಪ್ಪಳದಲ್ಲಿ ಇಬ್ಬರು ಮಹಿಳೆಯರ ಮೇಲೆ ರೇಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ಆರೋಪಿಗಳನ್ನ ಸ್ಥಳಕ್ಕೆ ಕರೆದೊಯ್ದು ಮಹಜರು ಕೆಲಸ ನಡೀತಾ ಇದೆ. ಗಂಗಾವತಿ ತಾಲೂಕಿನ ಸಾಣಾಪುರ ಬಳಿ ಇರುವಂತಹ ಸ್ಥಳ ಇದು. ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ ಈ ಘಟನೆ ನಡೆದಿತ್ತು. ಇಬ್ಬರು ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಇದೀಗ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಪೊಲೀಸರು. ಘಟನೆ ಬಗ್ಗೆ ಆರೋಪಿಗಳಿಂದ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಪೊಲೀಸರು. ಕೊಪ್ಪಳದಲ್ಲಿ ಇಬ್ಬರು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಲಾಗಿತ್ತು. ಜೊತೆಗಿದ್ದಂತ ಮತ್ತೊಬ್ಬ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ಕೂಡ ನಡೆಸಲಾಗಿತ್ತು. ಇದೀಗ ಆರೋಪಿಗಳನ್ನ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಮಹಜರು ಮಾಡಲಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ವಶಕ್ಕೆ ಪಡೆದಿದ್ರು ಪೊಲೀಸರು. ಇದೀಗ ಇಬ್ಬರು ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಗಂಗಾವತಿ ತಾಲೂಕಿನ ಸಾಣಾಪುರ ಬಳಿ ಇರುವಂತಹ ಸ್ಥಳ ಇದು. ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ ಈ ಕೃತ್ಯ ನಡೆದಿತ್ತು. ಇದೀಗ ಸೆರೆ ಸಿಕ್ಕಂತ ಇಬ್ಬರು ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಜೊತೆಗೆ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಗಳಿಂದ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ನಿಜಕ್ಕೂ ಮೈ ನಡುಗಿಸುವಂತ ಕೃತ್ಯ ಇದು. ವಿದೇಶಿಗರು ಬರ್ತಾರೆ, ಎಲ್ಲೆಲ್ಲಿಂದ ಜನ ಬರ್ತಾರೆ, ರೆಸಾರ್ಟ್ಗಳಲ್ಲಿ ಸ್ಟೇ ಆಗ್ತಾರೆ, ಹೋಮ್ ಸ್ಟೇಗಳಲ್ಲಿ ಇರ್ತಾರೆ. ಅವರು ಹೊರಗಡೆ ಬಂದಂತ ಸಂದರ್ಭ ಇಬ್ಬರು ವ್ಯಕ್ತಿಗಳು ಅವ್ರ ಮೇಲೆ ಅತ್ಯಾಚಾರವನ್ನು ಎಸಗ್ತಾರೆ. ಒಬ್ರು ವಿದೇಶದಿಂದ ಬಂದಿರುವಂತ ಮಹಿಳೆ ಆಗಿರ್ತಾರೆ, ಮತ್ತೊಬ್ರು ರೆಸಾರ್ಟ್ನ ಮಾಲೀಕರು ಅನ್ನೋದು ಗೊತ್ತಾಗ್ತಾ ಇದೆ. ವಿದೇಶಿ ಮಹಿಳೆ ಮೇಲಿನ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಚ್ 6ನೇ ತಾರೀಕು ರಾತ್ರಿ ಈ ಕುಕೃತ್ಯ ನಡೆದಿದೆ. 4 ವಿದೇಶಿ ಪ್ರವಾಸಿಗರಲ್ಲಿ ಓರ್ವ ಮೃತಪಟ್ಟಿದ್ದಾರೆ. ಆರೋಪಿಗಳ ಹೇಳಿಕೆಯನ್ನು ದಾಖಲಿಸಿ ತನಿಖೆ ನಡೆಸಲಾಗ್ತಾ ಇದೆ. ಎಸ್ಪಿ ಹಾಗೆ ಐಜಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಕಾನೂನು ಪ್ರಕಾರ ಎಲ್ಲಾ ಕ್ರಮ ತೆಗೆದುಕೊಳ್ಳುತ್ತಾರೆ. ವಿದೇಶಿಗರಿಗೆ ಎಲ್ಲಾ ರೀತಿ ಸಹಾಯ ಮಾಡುತ್ತಿದ್ದೇವೆ. ಇಂತಹ ಘಟನೆ ಯಾವತ್ತೂ ಮರುಕಳಿಸಬಾರದು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 4 ಪೈಕಿ ಒಬ್ಬರು ಮೃತಪಟ್ಟಿದ್ದಾರೆ. ಈ ರೀತಿಯಾದಂತಹ ಘಟನೆಗಳು ಮರುಕಳಿಸಬಾರದು. ಎಲ್ಲಾ ರೀತಿಯಾದಂತಹ ಸಹಾಯವನ್ನ ಮಾಡ್ತಾ ಇದ್ದೀವಿ. ಕಾನೂನು ಪ್ರಕಾರವಾಗಿ ಕ್ರಮ ತಗೋತೀವಿ. ಜೊತೆಗೆ ಇದಾಗಲೇ ಎಸ್ಪಿ ಹಾಗೆ ಐಜಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಆರೋಪಿಗಳಾದ ಮಲ್ಲೇಶ್, ಚೇತನ್, ಗಂಗಾವತಿ 3ನೇ ಆರೋಪಿ ಕುರಿತು ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಹೋಮ್ ಸ್ಟೇ ಕುರಿತು ಪರಿಶೀಲನೆ ನಡೆಸ್ತಾರೆ. ತನಿಖೆ ನಂತರನೇ ಎಲ್ಲವೂ ಗೊತ್ತಾಗುತ್ತೆ. ಹೋಮ್ ಸ್ಟೇ ಅನಧಿಕೃತ ಆಗಿದ್ರೆ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅನ್ನೋದಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದೊಂದು ಕಾನೂನು ಪ್ರಕಾರವಾಗಿ ತನಿಖೆ ನಡೆಯುತ್ತೆ, ಕ್ರಮ ತಗೋತೀವಿ. ಜೊತೆಗೆ ಈ ಹೋಮ್ ಸ್ಟೇ ಕುರಿತು ಕೂಡ ಪರಿಶೀಲನೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಆರೋಪಿಗಳು ಮಲ್ಲೇಶ ಹಂದಿ ಮಲ್ಲತಂ, ಅಯ್ಯಪ್ಪ ದಾಸರ ವಯಸ್ಸು 22, ಗಂಗಾವತಿಯವನು. ಚೇತನ್ ಸಾಯಿತಮ್ ಅಂತಕ್ಕಂಥವನು, ಅವನು ಗಂಗಾವತಿಯವನು, ಅವನು 21 ವರ್ಷ. 3ನೇವನು ಸಿಕ್ಕಿಲ್ಲ, ಅವನ ಮಾಹಿತಿ ನಮಗೆ ಸಿಕ್ಕಿಲ್ಲ. ಈಗ ಅವರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು, ಈಗಾಗಲೇ ಅದಕ್ಕೆ ಪ್ರಾರಂಭ ಮಾಡಿದ್ದೇವೆ. 3ನೇವನನ್ನು ಕೂಡ ಹುಡುಕ್ತಾ ಇದ್ದೇವೆ. ಸದ್ಯದಲ್ಲೇ ಅವನನ್ನು ಕೂಡ ಸೆಕ್ಯೂರ್ ಮಾಡ್ತೇವೆ. ಇದು ಇವತ್ತು ಈ ಒಂದು ಘಟನೆಯಲ್ಲಿ ನಡೆದಿದೆ. ಇದು ಆಗಬಾರ್ದಾಗಿತ್ತು. ಯಾಕೆಂದರೆ ನಾವು ಒಂದು ಕಡೆ ಪ್ರವಾಸಿಗರನ್ನ ಆಕರ್ಷಣೆ ಮಾಡಬೇಕು, ಟೂರಿಸಂ ಚೆನ್ನಾಗಾಗಬೇಕು, ರಾಜ್ಯದಲ್ಲಿ ಟೂರಿಸ್ಟ್ ಬರಬೇಕು ಅಂತೆಲ್ಲ ನಾವು ಸರ್ಕಾರದಲ್ಲಿ ಹೇಳ್ತೇವೆ. ಆದರೆ ಇಂತಹ ಘಟನೆಗಳಾದಾಗ ಯಾವುದೇ ಟೂರಿಸ್ಟು ಬರೋದಕ್ಕೆ ಹೆಸಿಟೇಟ್ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಫಾರಿನ್ ನ್ಯಾಷನಲ್ಸು ಬರೋದಕ್ಕೆ ಭಾಳ ಹೆಸಿಟೇಟ್ ಮಾಡ್ತಾರೆ. ಆದ್ದರಿಂದ ಆ ಭಾಗದಲ್ಲಿ ಎಲ್ಲೆಲ್ಲಿ ಟೂರಿಸ್ಟ್ ಬರ್ತಾರೆ ಅಂಥ ಕಡೆ ಹೆಚ್ಚು ಪೊಲೀಸ್ಗಳನ್ನು ಡಿಪ್ಲಾಯ್ ಮಾಡೋದಕ್ಕೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ. ಯಾಕೆಂದರೆ ಇದು ಇಂಥ ಘಟನೆಗಳಾಗಬಾರ್ದು, ಮರುಕಳಿಸಬಾರ್ದು. ಅದಕ್ಕೋಸ್ಕರ ಹೆಚ್ಚು ಸುರಕ್ಷತೆ ಕೊಡೋದಕ್ಕೆ, ಅವರಿಗೆ ಎಲ್ಲ ರೀತಿಯಲ್ಲಿ ಸಹಾಯವನ್ನು ಮಾಡೋದಕ್ಕೆ ನಾವು ಪೊಲೀಸ್ ಇಲಾಖೆಯಿಂದ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಮುಂದೆಯೂ ಕೂಡ ಇಂಥ ಘಟನೆ ಆಗದಾಗೆ ನಡ್ಕೋಬೇಕು ಅಂಥೇಳಿ ಈಗಾಗಲೇ ನಾವು ಬರೀ ಕೊಪ್ಪಳ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಎಲ್ಲೆಲ್ಲಿ ಟೂರಿಸಂ ಇದೆ, ಟೂರಿಸ್ಟ್ ಬರ್ತಾ ಇದ್ದಾರೆ, ಅವರಿಗೆ ಒಂದು ರೀತಿಯಲ್ಲಿ ರಕ್ಷಣೆ ಸುರಕ್ಷತೆಯಿಂದ ಅವ್ರು ಬಂದು ನೋಡ್ಕೊಂಡು ಹೋಗೋದಕ್ಕೆ ಏನು ಅನುವು ಮಾಡಬೇಕು ಅದನ್ನು ಮಾಡ್ತೇವೆ. ಮುಂದೆ ಈಗಾಗಲೇ ಯಾರು ನಮ್ಮ 4 ಜನ ಅವರು ಪ್ರವಾಸಿಗರಿದ್ದರು, ಅವರಲ್ಲಿ ಒಬ್ಬರು
ಏನು ತೀರೋಗಿದ್ದಾರೆ. ಇನ್ನು 3 ಜನದ ಸ್ಟೇಟ್ಮೆಂಟುಗಳು 164 ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಆ ಸ್ಟೇಟ್ಮೆಂಟ್ನೆಲ್ಲ ಈಗಾಗಲೇ ರಾತ್ರಿನೇ ಮ್ಯಾಜಿಸ್ಟ್ರೇಟ್ ಮುಂದೆ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಮುಂದಿನ ತನಿಖೆ ಭಾಳ ತೀವ್ರವಾಗಿ ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿಗೆ SP ಅವರು, ಆ ಭಾಗದ IG ಅವರು, ಅವ್ರನ್ನೆಲ್ಲ ಕಳಿಸಿದ್ದೇವೆ. ಅವರೆಲ್ಲ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಯಾವ ರೀತಿ ಕ್ರಮ ತಗೋಬೇಕು ಅಂತ ಹೇಳಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಮತ್ತು ಅವರಿಗೆ ಫಾರಿನ್ ನ್ಯಾಷನಲ್ಸ್ ಏನಿದ್ದಾರೆ ಅವರಿಗೆ ಯಾವ ರೀತಿ ನಾವು ಅಸಿಸ್ಟೆನ್ಸ್ ಕೊಡಬೇಕು. ಯಾಕೆಂದರೆ ಅವರು ಈಗ 164 ಸ್ಟೇಟ್ಮೆಂಟ್ ಆದಮೇಲೆ ಅವರನ್ನು ನಮ್ಮವರು ಬಿಡ್ತಾರೆ, ಅಂದರೆ ಅವರು ದೇ ಆರ್ ಫ್ರೀ ಟು ಗೋ. ಆದರೆ ಅವರಿಗೇನು ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಅವರಿಗೆ ಯಾವ ರೀತಿ ಸಹಾಯ ಮಾಡಬೇಕು. ಅವರು ಫಾರಿನ್ ನ್ಯಾಷನಲ್ಸ್ ಆದದ್ರಿಂದ ಅವರಿಗೆ ಅವರ ದೇಶಗಳ ಏನು ಎಂಬಸಿ ಇರ್ಬೋದು, ಕೌನ್ಸಿಲ್ ಇರ್ಬೋದು, ಅವರಿಗೆಲ್ಲ ಇನ್ಫಾರ್ಮೇಷನ್ ಮಾಡಬೇಕು. ಇದೆಲ್ಲವನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಅವರಿಗೆ ತಿಳಿಸೋದಕ್ಕೆ. ಆನಂತರ ಅವರು ಹೋದ್ಮೇಲೆ ಯಾವಾಗ ಅವ್ರನ್ನ ಬರಬೇಕು ಅಂತ ಹೇಳಿ ಕಂಡೀಷನಲ್ಲಿ ಹಾಕಿ ಅವ್ರನ್ನ ಕಳಿಸ್ತಾರೆ.